ಯುದ್ಧ ಶುರುವಾಗಿದ್ದು ರಮೇಶ್ ಕತ್ತಿ ಅವರು ನಡೆಸಿದಂಥ ಶುರುವಾದಂಥ ಈ ಯುದ್ಧ ಕೊನೆಗೆ ಹಂತಕ್ಕೆ ಬಂದು ನಿಂತದ. ಇದರಲ್ಲೇ ಜಾರಕಿಹೊಳಿ ಅವರ ಒಂದು ಕಬಂಧ ಬಾವು ದೊಡ್ಡದಾಗಬಹುದು ಆಗ್ತದಂತ ಒಂದು ವಿಶ್ವಾಸ. ಆದರೂ ಕೊನೆ ಕ್ಷಣ ಎಂದಪ್ಪ ಅದು ವಿಲಕ್ಷಣ ಆಗುವಂಥದ್ದು ನವಂಬರ್ 10ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ DCC ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರದ್ದು ಆಗ್ತತಿ ಅಂಥೇಳಿ ಒಂದು ಏನಪ್ಪ ಅಂದ್ರೆ ವೇಳಾಪಟ್ಟಿ ಅಂತ ಪ್ರಕಟವಾಗ್ಯದ. ಅಂದರೆ ಅವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕ್ಲಿಯರ್ ಆಗ್ತಾರ ಅಂಥೇಳಿ. ಮತ್ತು ಈಗ ಆಲ್ರೆಡಿ ನಮ್ಮ ಬಾಲಚಂದ್ರ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಲಿಂಗಾಯತನ ಅಧ್ಯಕ್ಷ ಮಾಡ್ತೇನೆ ಅಂತ ಮಾತನ್ನು ಮಾತಾಡಿದ್ದು, ಹೇಳಿದ್ದು, ಮೇಲಿನ ಮೇಲೆ ಬಂದಿದ್ದು ಇದೆಲ್ಲ ನಿರಂತರ ನೋಡಿದ್ರು ಮತ್ತು ಅದನ್ನು ಆಶ್ವಾಸನೆ ಕೊಟ್ಟಿದ್ದು. ಈಗ ಜಾರಕಿಹೊಳಿ ಅವರ ಬಣದಿಂದ ವಿಶೇಷವಾಗಿ ಲಿಂಗಾಯತರ ಒಬ್ಬ ಲೀಡರ್ ಇವತ್ತು ಅಧ್ಯಕ್ಷ ಆಗ್ತಾರಂತ ನಾವು ಅನ್ನೋನು. ಯಾಕಪ್ಪ ಅಂತ ಈಗ ನಡೆದಂಥ ಘಟನೆಗಳ ಆಧಾರದ ಮೇಲೆ ಇನ್ನೇನು ಜಾದು ಆಗ್ತದೆ, ಏನು ಪರಿವರ್ತನೆ ಆಗ್ತದೆ. ಸೌದಿ ಅವರಂತ ನನ್ನ ಚೌಪ್ಡಿಗಳು ಅವ್ರ ಹೆಸರಿದ್ದಾವೆ ಅಂತ ಹೇಳ್ಬೋದು ಹೇಳಿದ್ದಂಥ ಮಾತುಗಳಿದ್ದಾವೆ. ಇವತ್ತಿಗೂ ಕತ್ತಿಯವರು ಅದು ಶೈಲಿ ಒಂದು ಸ್ವಲ್ಪ ಅವ್ರ ಜೊತೆಗೆ ತಮ್ಮ ಸಹಕಾರ ಕೊಡ್ಕೊಂಡು ಇಬ್ಬರು ಒಂದು ಬಲಿಷ್ಠವಾಗಿ ಈ ಒಂದು BDCC ಬ್ಯಾಂಕಿನ ಚುನಾವಣೆಯಲ್ಲಿ ತಿರುಗಾಡಿದರು, ಗೆದ್ದು ಬಂದರು. ಆದರೆ ನಿರೀಕ್ಷಿಸಿದ ಮಟ್ಟದಲ್ಲಿ ಅವರಿಗೆ ಈ ಉಳಿದ ಅವರು ಏನು ಒಂದು ಗುರಿ ಇಟ್ಟಿದ್ದರೂ ಸಾಧ್ಯ ಆಗಿಲ್ಲ ಏನೋ ಅಂತ ಮಾತುಗಳು ಅನ್ನಿಸ್ತಾ ಇದ್ದಾವೆ. ಬಟ್ ಇನ್ನೂ ಇದು ಯಾರು ಅಧ್ಯಕ್ಷರಾಗ್ತಾರೋ ಮತ್ತು ಅವಿರೋಧವಾಗಿನ ಜೊಲ್ಲೆಯವರಾಗ್ತಾರೋ ಅದು ಯಾರು ನಿಲ್ಲಿಸ್ತಾರೋ ಏನೋ ಎಂತು ಅನ್ನೋದು ಕೊನೆಯ ಕ್ಷಣದವರೆಗೆ ಕುತೂಹಲ ಅದು ಅವ್ರಿಗೆ ಬಿಟ್ಟಂಥದ್ದು. ಯಾರೇನು ಮಾಡ್ತಾರೋ ಏನಿಲ್ಲೋ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ರೈತ ಸೇವೆ ಮಾಡಬೇಕು ಅನ್ನೋ ನೆಲಗಟ್ಟಿನಲ್ಲ